ನಾನು 35 ವರ್ಷದಿಂದ ಕ್ಯಾನ್ಸರ್ ಚಿಕಿತ್ಸೆ ಮಾಡ್ತಾ ಇದ್ದೇನೆ. ಆದರೆ ಬರುವ ಸ್ಟೇಜ್ ಏನು ವ್ಯತ್ಯಾಸ ಇಲ್ಲ. ಯಾಕಂದರೆ ಯಾರೂ ಮೊದಲನೇ 2ನೇ ಹಂತದಲ್ಲಿ ಬರೋದಿಲ್ಲ, ಎಲ್ಲರೂ 3ನೇ ಅಥವಾ 4ನೇ ಹಂತದಲ್ಲಿ ಬರ್ತಾರೆ. ಸೊ ಇದನ್ನು ನಾವು ಹೇಗೆ ಸರಿಪಡಿಸೋದು ಅಂತೇಳಿ, ನಾವು ಎಷ್ಟು ಮುಂಚೆ ಈಗ 35 ವರ್ಷದಲ್ಲಿ ಎಲ್ಲ ಕಡೆಯಲ್ಲಿ ಹೋಗಿ ಟಾಕ್ ಕೊಡೋದು, ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ನಾವು ಎಷ್ಟು ಟಾಕ್ ಕೊಟ್ಟರೂ ಉಪಯೋಗ ಆಗ್ತಾಯಿಲ್ಲ. ಅದಕ್ಕೆ ನಾವು ಇದನ್ನೇ ಎಣಿಸಿ ಈಗ ಇದೊಂದೊಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂಥೇಳಿ. ಜನರಲ್ಲಿ ಎಷ್ಟು ಜ್ಞಾನ ಇದೆ ಫಸ್ಟ್ ನಾವು ನೋಡುವ. ನಾವು ಸುಮ್ಮನೆ ಮಾತಾಡ್ತಾ ಹೋದರೆ ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಸೊ ಅದನ್ನು ನಾವು ಫಸ್ಟ್ ಜನರ ಜ್ಞಾನ ಎಲ್ಲಿದೆ ಅಂಥೇಳಿ ನೋಡಲಿಕ್ಕೆ ಈ ಸಮೀಕ್ಷೆ ಮಾಡ್ತಾಯಿದ್ದೇವೆ. ಸೊ ಅದರಲ್ಲಿ ಭಯ ಏನಿದೆ, ಒಬ್ರಿಗೊಬ್ರಿಗಿಂದ ಹರಡ್ತದೆ ಅಂತೇಳಿ, ಇಂಥ ಮಿತ್ ಅಂತ ಹೇಳೋದು ಕ್ಯಾನ್ಸರ್, ಇದೆಲ್ಲ ಇದೆ, ತುಂಬ ಇದೆ. ಸರ್ಕಾರ ಕೂಡ ನೀತಿ ಮಾಡುವಾಗ ಇದನ್ನು ನೋಡ್ಬೋದು. ಸುಮ್ಮನೆ ನಾವು ಖರ್ಚು ಮಾಡೋದಕ್ಕಿಂತ ಯಾವುದರಲ್ಲಿ ಸಮಸ್ಯೆ ಇದೆ ಅದನ್ನು ನಾವು ಬಗೆಹರಿಸುವ ಪ್ರಯತ್ನ ಮಾಡ್ಬೋದು. ಈಗ ಒಂದು ಸ್ಟ್ಯಾಟಿಸ್ಟಿಕ್ಸ್, ಪಾಶ್ಚಾತ್ಯ ದೇಶದಲ್ಲಿ, ಈಗ ಅಮೆರಿಕ ಇರಲಿ, ಯುರೋಪಲ್ಲಿ, ಈಗ ಸ್ತನ ಕ್ಯಾನ್ಸರ್ ಇರಲಿ, ದೊಡ್ಡ ಕರಳಿನ ಕ್ಯಾನ್ಸರ್ ಇರಲಿ, ಹೆಡ್ ಆ್ಯಂಡ್ ನೆಕ್, ಗಂಟಲು ಮತ್ತು ಓರಲ್ ಕ್ಯಾನ್ಸರ್ ಇರಲಿ, ಎಲ್ಲರೂ 80% ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬರ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್, ಕೊಲೊರೆಕ್ಟಲ್, ಓರಲ್ ಆ್ಯಂಡ್ ಟಂಗ್ ಕ್ಯಾನ್ಸರ್ಸ್, ದೇ ಕಮ್ ಇನ್ ಫಸ್ಟ್ ಆರ್ ಸೆಕೆಂಡ್ ಸ್ಟೇಜ್ ಇನ್ ಅಮೆರಿಕಾ ಆರ್ ಯುರೋಪ್. ಆದರೆ ನಮ್ಮಲ್ಲಿ 70 to 80% ಬರೋದು 4th ಸ್ಟೇಜಲ್ಲಿ. ಸೊ ಅದು ಒಳ್ಳೆಯದಲ್ಲ. ಸೊ ದ ಹೋಲ್ ಕಾನ್ಸೆಪ್ಟ್ ಈಸ್ ಸ್ಟೇಜ್ ಈಸ್ ಪ್ರೆಸೆಂಟೇಷನ್ ಆಫ್ ಸ್ಟೇಜ್ ಈಸ್ ಡಿಫ್ರೆಂಟ್. ಅಂದರೆ ಬರುವ ಲೇಟ್ ಆದರೆ ಮತ್ತು ಗುಣಪಡಿಸೋದು ಕಷ್ಟ. ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ 90 to 100% ಕ್ಯೂರ್ ಮಾಡ್ಬೋದು, 100% ಆ್ಯಕ್ಚುಲಿ ಸ್ತನದ ಕ್ಯಾನ್ಸರಲ್ಲಿ. ಅದು ಬರುವಾಗಲೇ 4th ಸ್ಟೇಜ್ ಮಾಡಿದರೆ ಸಮಸ್ಯೆ, ಖರ್ಚು ಜಾಸ್ತಿ ಸರ್ಕಾರಕ್ಕೆ, ನಮಗೆ ಹಾಸ್ಪಿಟ್ಲಿಗೆ. ಜನರು ಜಾಸ್ತಿ ಖರ್ಚು ಮಾಡ್ತಾರೆ. ಫಸ್ಟ್ ಸೆಕೆಂಡಲ್ಲಿ ಖರ್ಚು ತುಂಬ ಕಡಿಮೆ ಮತ್ತು ಗುಣ ಆಗುವ ಚಾನ್ಸಸ್ 100%ವರೆಗೆ. ಯಾಕೆ ಲೇಟ್ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಈ ಸಮೀಕ್ಷೆಯಲ್ಲಿ ನಮ್ಗೆ ಗೊತ್ತಾಗ್ಬೋದು. ಒಂದು ನನ್ನ ಅನಿಸಿಕೆ ಏನಂತೇಳಿದರೆ, ಇದು ಯಾಕಿದೆ ಹೀಗೆ ಆಗ್ತಾ ಉಂಟಂತೇಳಿ, ನಮ್ಮಲ್ಲಿ ಪ್ರಾಬ್ಲಮ್ ಅಂದರೆ ನಮ್ಮಲ್ಲಿ ಕ್ಯೂರಿಯಾಸಿಟಿ ಇಲ್ಲ. ಮತ್ತು ನಮ್ಮ ಶಿಕ್ಷಣದಲ್ಲೇ ಅದು ಕ್ಯೂರಿಯಾಸಿಟಿ ಮತ್ತು ರೀಸನಿಂಗ್ ಬಂದರೆ, ನಾವು ಏನು ತೊಂದರೆ ಇದ್ದರೂ ನಾವು ಅದಕ್ಕೆ ರೀಸನಿಂಗ್ ಏನಂತೇಳಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮಲ್ಲೀಗ ಎಜುಕೇಷನಲ್ಲಿ ಕ್ಯೂರಿಯಾಸಿಟಿ, ರೀಸನಿಂಗ್, ಎಂಪತಿ, ಆನೆಸ್ಟಿ, ಇದು 4 ಕಲಿಸಿದರೆ ಅದು ಯಾವಾಗ ಕಲಿಸ್ಬೋದು? 5 years to 15 years. ಮತ್ತೆ ಕಲಿಸೋದು ಭಾರಿ ಕಷ್ಟ. 5 years ಇಂದ 15 years ಸೈಕಾಲಜಿಕಲಿ ಆ್ಯಂಡ್ ನ್ಯೂರೋಸೈನ್ಸ್ ಪ್ರೂವ್ಸ್ ದ್ಯಾಟ್ ದ ಮ್ಯಾಕ್ಸಿಮಮ್ ರಿಸೆಪ್ಷನ್ ಈಸ್ ಡ್ಯೂರಿಂಗ್ ದ್ಯಾಟ್ ಏಜ್, 5 years ಆದಮೇಲೆ. ಮತ್ತು 10 years, ಮತ್ತು ಕೆಲವು ಅಪ್ ಟು 15 years ಮಾರಲ್ ಲೆಸನ್ಸ್ ಎಲ್ಲ ಹೇಳ್ಬೋದು. ಬಟ್ ದ್ಯಾಟ್ ಈಸ್ ದ ರೈಟ್ ಟೈಮ್ ಟು ಟ್ರೈನ್ ದ ಬ್ರೈನ್. ಸೊ ನಮ್ಮಲ್ಲಿ ಶಾಲೆಯಲ್ಲಿ ಇಫ್ ಯು ಹ್ಯಾವ್ ಎ ಕಲ್ಚರ್ ಆಫ್ ಕ್ಯೂರಿಯಾಸಿಟಿ, ದೆನ್ ದ ನೇಷನ್ ವಿಲ್ ಹ್ಯಾವ್ ಎ ಕಲ್ಚರ್ ಆಫ್ ಇನೋವೇಷನ್. ರಿಸರ್ಚ್ ಮಾಡ್ಬೋದು. ನಾನು ಸರ್ ಹತ್ರ ಮೊನ್ನೆ ಹೇಳ್ತಿದ್ದೆ, ಸುಬ್ಬರಾವ್ ಬಿಟ್ಟರೆ 100 ವರ್ಷ ಬಿಟ್ಟು ನಮ್ಮ ಇಂಡಿಯಾದಿಂದ ಒಬ್ಬರು ಕ್ಯಾನ್ಸರ್ ಒಂದು ಮದ್ದು ಮಾಡಲಿಲ್ಲ. ಅವ್ರು ಇಂಡಿಯನ್ನೇ ಹೊರಗೆ ಹೋಗಿ ಮಾಡಿದರು. ಸರ್ ಹತ್ರ ಹೇಳ್ತಾ ಇದೆ, ಹಾರ್ವರ್ಡಿಗೆ ಹೋಗಿ ಮಾಡಿದರು. ನಮ್ಮಲ್ಲಿ ಅದು ಕ್ಯೂರಿಯಾಸಿಟಿ, ಶಾಲೆ 5 to 15 ಈಸ್ ದ ಪ್ರೈಮ್ ಏಜ್. ಸೊ ಕಲ್ಚರ್ ಆಫ್ ಕ್ಯೂರಿಯಾಸಿಟಿ ಇನ್ ದ ಸ್ಕೂಲ್, ಕಲ್ಚರ್ ಆಫ್ ಇನೋವೇಷನ್ ಇನ್ ದ ನೇಷನ್, ಕಲ್ಚರ್ ಆಫ್ ಅರ್ಲಿ ಡಯಾಗ್ನೋಸಿಸ್ ಇನ್ ಕ್ಯಾನ್ಸರ್. ಸೊ ಎಲ್ಲ ಬರೋದು ನಾವೀಗ ಎಷ್ಟು ನೋಡಿದರೂ, ಏನು ಹೇಳಿದರೂ ಭಯ ಆಗ್ತದೆ. ನಾವು ರೀಸನ್ ನೀವು ಡೈಲಿ ನೋಡ್ತಾ ಇರ್ತೇವೆ, ಯಾಕೆ ಬರಲಿಲ್ಲಪ್ಪ ಅಂತೇಳಿ. ಸರ್ ಹೆದರಿಕೆ ಆಯಿತು ಅಥವಾ ಮುಜುಗರ ಆಯಿತು. ನಾವು ಇಲ್ಲಿ ಹತ್ತಿರ ಹಾಸ್ಪಿಟ್ಲ್ ಉಂಟು, ಮೊನ್ನೆ ಇಲ್ಲೇ ಪಾಪ ಸರ್ ಇಲ್ಲಿಂದ 30 ಕಿಲೋಮೀಟ್ರ್ ಸ್ತನದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿ 7 ವರ್ಷ ಆಗಿದೆ. ಪಾಪ ಅವ್ರು ಗುಣ ಆಗಿದ್ದಾರೆ. ಅವ್ರ ಮನೆಯವರೆಲ್ಲ ಹೇಳಿದ್ರು, ನೀವು ಅಲ್ಲಿ ಹೋಗಬೇಡಿ, ನೀವು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ತೀರಿ ಅಂತೇಳಿ. ಇಂಥ ಪಾಪ ಅವರಿಗೆ ಹಿಂಸೆ, ಬದುಕಲಿಕ್ಕೆ ಕ್ಯಾನ್ಸರ್ ಇಲ್ಲ ಏನಿಲ್ಲ, ಟ್ರೀಟ್ಮೆಂಟ್ ಮಾಡಿ 7 ವರ್ಷ ಆಯಿತು. ಅವರ ಯಾವ ಮನೆಗೆ ಹೋಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಯಾಕಂದರೆ ಬೇರೆಯವ್ರು ಏನಾದರೂ ಹೇಳ್ತಾರೆ ಅಂತೇಳಿ ಬಾಯ್ಕಾಟ್ ಮಾಡ್ತಾರೆ. ಸೋಷಲ್ 5 to 15 yearsಲ್ಲಿ ನಾವೇನಾದರೂ ಮಾಡಿದರೆ 20 ವರ್ಷ ಬಿಟ್ಟು ನಮ್ಮಲ್ಲಿ ಇಂಡಿಯಾದಲ್ಲಿ ಕೂಡ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಎಲ್ಲರೂ ಬರ್ತಾರೆ. ಸೊ ನಾನು MLA ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು, ಅವ್ರು ಹಿರಿಯರು, ಬಟ್ ಇವನ್ ದೆನ್ ಐ ವಿಲ್ ರಿಕ್ವೆಸ್ಟ್ ಹಿಮ್. MLA ಫಂಡ್ ಅಂತ ಇರ್ತದೆ, ಒಂದು ಅಥವಾ 2 ಕೋಟಿ ಇರ್ಬೋದು ಸರ್, ಎಲ್ಲ ಖರ್ಚು ಶಾಲೆಗೆ ಹಾಕಿ ಸರ್. 5 to 10 years 15 years ಮಕ್ಕಳನ್ನು ಒಳ್ಳೆಯಾಗಿ ನಾಗರಿಕರನ್ನು ಮಾಡಿದರೆ, ಕ್ಯೂರಿಯಾಸಿಟಿ ಇದ್ದರೆ ಈ ಕಾಯಿಲೆ ಕೂಡ ನಾವು ಸೊಲ್ಯೂಷನ್ ಅಲ್ಲೇ ಹುಡುಕೋದು. ಸೊ ಇದೊಂದು ನಾವು ಸರ್ ಹತ್ರ ರಿಕ್ವೆಸ್ಟ್ ಮಾಡೋದು. ನಾವು ಮಾಡುವಂಥ ಒಂದು ಸಣ್ಣ ಕಾರ್ಯ ಅಂತೇಳಿ ಹೇಳಿ ನಾವು ಭಾವಿಸಬೇಕಿದ್ದೇನೆ. ಹಾಗಾಗಿ ಇವತ್ತು 1 ಲಕ್ಷ ಮನೆಗಳನ್ನು ವಿಸಿಟ್ ಮಾಡಿ ಕ್ಯಾನ್ಸರ್ ಬಗ್ಗೆ ನಿಮ್ಗೇನು ಗೊತ್ತಿದೆ ಅಂತೇಳಿ ಹೇಳಿ ಪ್ರಶ್ನೆ ಮಾಡುವಂಥದ್ದು ಒಂದಿದೆ. ಕ್ಯಾನ್ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳುವಂಥದ್ದು.
ಹಾಗಾಗಿ ಇಷ್ಟೊಂದು ಕ್ವಶನೇರ್ನ ಮಾಡಿ ನಮ್ಮ ಕೈಲೆಲ್ಲ ಕೊಟ್ಟು ಆ ಮನೆಗಳಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಕಾಯಿಲೆ ಬಂದಾಗ ಚಿಕಿತ್ಸೆ ಮಾಡುವಂಥದ್ದು ಒಂದು ಭಾಗ, ಆದರೆ ಕಾಯಿಲೆಯ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಇದೆಯಲ್ಲ ಬಹಳ ಮುಖ್ಯವಾದಂಥ ಒಂದು ಭಾಗ. ಆ ಕಾಯಿಲೆ ಏನು, ಹೇಗೆ ಬರ್ತದೆ, ಕಾಯಿಲೆ ಬಂದರೆ ಹೇಗೆ ಗುಣಪಡಿಸ್ಬೋದು ಅಂತ ಹೇಳುವಂಥದ್ದು ಒಂದಷ್ಟು ಚರ್ಚೆ ಆಗಬೇಕು ಜನರ ನಡುವೆ. ಇವತ್ತು ನಮ್ಮ ನಡುವೆ ನಮ್ಮ ದೇಶದಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳು ಅನೇಕ ಕಾಯಿಲೆಗಳನ್ನು ಉಲ್ಬಣಾವಸ್ಥೆಗೆ ತೊಗೊಂಡೋಗ್ತಾ ಇದ್ದಾವೆ. ಕಾಯಿಲೆಯ ಆರಂಭದಲ್ಲೇ ಅವನಿಗೆ ಗೊತ್ತಾಗ್ಬಿಟ್ರೆ ಚೀಪಾಗಿ ವರ್ಕೌಟ್ ಆಗ್ತದೆ ಮತ್ತು 100% ಗುಣ ಆಗುವಂಥ ಔಷಧಿ ಇದೆ ಕ್ಯಾನ್ಸರಿಗೆ. 2ನೇ ಸ್ಟೇಜ್ ಒಳಗೆ ನನ್ನ ಅರಿವಿನ ಪ್ರಕಾರ ಅವರು ಡಾಕ್ಟರ್ ಎದುರುಗಡೆ ನಾನು ಹೇಳಿದ್ರೆ ಸರಿಯಾಗಲಿಕ್ಕಿಲ್ಲ. 2nd ಸ್ಟೇಜ್ ಒಳಗಡೆ ಬಂದರೆ ಅದನ್ನು ಕ್ಯೂರ್ ಮಾಡುವಂಥ ತುಂಬ ಜನ ಕ್ಯೂರ್ ಆಗಿ ಬಂದಿದ್ದಾರೆ. ನಾನು ಅಂಥವ್ರನ್ನ ನೋಡಿದ್ದೀನಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಯಿಲೆ ಬಂದಂಥವ್ರಿಗೆ ಒಂದು ಆತ್ಮವಿಶ್ವಾಸ ಬೇಕು. ಕ್ಯಾನ್ಸರ್ ಅಂತ ಹೇಳಿ ಒಂದು ಶಬ್ದ ಹೇಳಿದ ಕೂಡಲೇ ಅವರು ಅರ್ಧ ಹೋಗ್ಬಿಡ್ತಾರೆ. ಅದು ಬಹಳ ಅಪಾಯ ಕಾಯಿಲೆಯಲ್ಲಿ. ಹಾಗಾಗಿ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾವು ಕೂತು ಮಾಡಬೇಕಾಗಿದೆ. ನೋಡಿ, ಎಲ್ಲರೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಾಗ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ಕೋಟಿಗಟ್ಟಲೆ ಹಣವನ್ನು ಹಾಕಿ ಎಕ್ವಿಪ್ಮೆಂಟ್ಸು ಮತ್ತು ದೊಡ್ಡ ದೊಡ್ಡ ಡಾಕ್ಟ್ರನ್ನು ಇಟ್ಟಾಗ ಪೇಷಂಟ್ ಎಷ್ಟೊತ್ತಿಗೆ ಒಳಗೆ ಬಂದಾನು ಅಂತ ಹೇಳಿ ಕಾಯ್ತಾ ಇರುವಂಥ ಆಸ್ಪತ್ರೆಗಳು ತುಂಬ ಇದ್ದಾವೆ. ಆದರೆ ನಮ್ಮ ಡಾಕ್ಟ್ರು ನನ್ನ ಆಸ್ಪತ್ರೆಗೆ ಬರಬಾರ್ದು ಯಾರು ಪೇಷಂಟು ಅಂತ ಈ ಕೆಲಸ ಮಾಡ್ತಾರೆ. ಯಾಕಂದರೆ ನಮ್ಮ ಆಸ್ಪತ್ರೆಗೆ ಯಾರು ಬರದೇ ಇದ್ದರೆ ದೇವರೇ ಅಷ್ಟರ ಮಟ್ಟಿಗೆ ಒಳ್ಳೆಯದು. ಬದಲಾವಣೆ ಚೇಂಜಸ್ ಅಷ್ಟೇ. ನಾವು ಎಲ್ಲರ ಮುಖದಲ್ಲೂ ದುಡ್ಡು ನೋಡ್ತೇವೆ, ಎಲ್ಲರೂ ಕೂಡ ಬಹಳ ಕಮರ್ಷಿಯಲ್ ಅಂತ ನೋಡ್ತೀವಿ. ಹೀಗಿದ್ದ ಮನುಷ್ಯರು ಇದ್ದಾರೆ ಅಂತ ಹೇಳುವಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಈಗಲೂ ಕೂಡ ಆಶ್ಚರ್ಯ. ಆನಾ ವಿಜೇಂದ್ರ ಅವರೇ, ನೀವೆಲ್ಲ ಸೇರಿ ಇದನ್ನು ಆರ್ಗನೈಸ್ ಮಾಡಿದ್ದೀರಿ. ನಮ್ಮ ಅನೇಕ ವಾಲಂಟ್ರಿ ಆರ್ಗನೈಸೇಷನ್ ನೀವೆಲ್ಲ ಸೇರಿ ಬಂದಿದ್ದೀರಿ. ನಮ್ಮ ಜೀವನದ ಪುಣ್ಯದ ಕ್ಷಣ ಇದರಲ್ಲಿ ಒಂದು ಸಣ್ಣ ಕೆಲಸ ನಾನು ಮಾಡ್ತೀನಪ್ಪ ಅಂತ. ಈ ಅಭಿಯಾನ ಅತ್ಯಂತ ಯಶಸ್ವಿ ಆಗಲಿ. 1 ಲಕ್ಷ ಮನೆಯಿಂದ ಸಂಗ್ರಹಿಸುವಂಥ ಈ ಮಾಹಿತಿ ಪುಸ್ತಕದ ರೂಪದಲ್ಲಿ ಹೊರಗೆ ಬರಲಿ, ಸರ್ಕಾರವನ್ನು ಕಣ್ಣು ತೆರೆಸಲಿ ಇದು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಒಬ್ಬರು ಒಂದು ವ್ಯಕ್ತಿಗೆ ದಿವಸ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಟ್ಟರೆ ಅದು ಖಂಡಿತ ಇನ್ನು 1 ತಿಂಗಳಲ್ಲಿ ಎಷ್ಟು ಜನಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಯೋಚನೆ ಮಾಡಿ. ಇವತ್ತು ಮೇಡಮ್ ನಿಂತ್ಕೊಂಡು ನಮಗೆ ಅವೇರ್ನೆಸ್ ಕೊಟ್ಟರು. ಅದನ್ನೇ ನಾನು ಇನ್ನೊಬ್ಬರಿಗೆ, ನಾಳೆ ಒಬ್ಬರಿಗೆ, ನಾಳಿದ್ದೊಬ್ಬರಿಗೆ, ಅವರು ಮತ್ತೆ ಇನ್ನೊಬ್ಬರಿಗೆ ಕೊಡ್ತಾ ಹೋದಾಗ ಈ ರಿಪಲ್ಸ್ ಎಫೆಕ್ಟು ತುಂಬ ಆಗುತ್ತೆ. ಇದು ಒಂದು ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು, ನಿಗದಿತ ಸಮಯದಲ್ಲಿ ನಿಗದಿತ ಜನರನ್ನ ಭೇಟಿ ಮಾಡಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಈಗ ತೊಗೊಂಡಿರುವಂಥದ್ದು ಕಾರ್ಯಕ್ರಮ. 1 ಲಕ್ಷ ಮನೆಗೆ ರೀಚ್ ಮಾಡಬೇಕು ಅಂತ. ಬಹುಶಃ ಎಷ್ಟೋ ಜನ ಉತ್ತರ ಕೊಡದೇ ಇರ್ಬೋದು, ಆದರೆ ಅಷ್ಟು ಜನನ ರೀಚ್ ಮಾಡಿ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಟ್ಟಾಗ ಖಂಡಿತ ಇವತ್ತು ಕ್ಯಾನ್ಸರ್ ಅಂದ ತಕ್ಷಣ ಏನು ಭಯ ಅಂತ ಆಗ್ತಾಯಿದೆ, ಆ ಭಯದ ಜಾಗದಲ್ಲಿ ಒಂದು ಹೋಪ್ ಬರಬೇಕು, ಒಂದು ಆಶಯ ಬರಬೇಕು, ಒಂದು ಪ್ರೀತಿ ಬರಬೇಕು ಅನ್ನೋದು ಇದರ ಉದ್ದೇಶ. ಮುಖ್ಯವಾಗಿ ನಮಗಿವತ್ತು ಯುವಜನರಿಗೆ ಮಾಹಿತಿಯನ್ನು ತಲುಪಿಸಬೇಕಾಗಿದೆ, ಬಹಳ ಮುಖ್ಯ ಅಂತ ಅಂದ್ಕೊಳ್ತೇನೆ. ಈಗಾಗಲೇ ಜ್ಞಾನೇಂದ್ರಣ್ಣ ಅವರು, ಸುರೇಶ್ ಸರ್ ಮತ್ತು ಮೇಡಮ್ ತುಂಬ ಅದ್ಭುತವಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟರು. ಪ್ರತಿ ಕ್ಷಣವೂ ನಮಗೆ ಅಪಾಯವನ್ನು ಎದುರಿಸ್ತಲೇ ಇರ್ತೇವೆ ನಾವು. ನಮ್ಮ ಮಕ್ಕಳು ಇವತ್ತು ತಂಬಾಕಿನಿಂದಲೋ, ಬೇಗ ಗುಟ್ಕ ತಂಬಾಕು ಅದನ್ನೆಲ್ಲ ತಿಂತಾರೆ ಇರ್ತಾರೆ, ಸಿಗರೇಟ್ ಸೇರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಮಹಾಭಾರತದಲ್ಲಿ ದುರ್ಯೋಧನ ಇದನ್ನೇ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ಧರ್ಮ ಯಾವುದು ಅಂತ ನಂಗೆ ಗೊತ್ತಿದೆ, ಅದನ್ನು ಅನುಸರಿಸಲಿಕ್ಕಾಗೋದಿಲ್ಲ. ಅಧರ್ಮ ಯಾವುದು ಅಂತಲೂ ಗೊತ್ತಿದೆ, ನಂಗೆ ಅದನ್ನು ಬಿಡಲಿಕ್ಕಾಗೋದಿಲ್ಲ ಅಂತ ಅವನು ಹೇಳ್ತಾ ಇರೋ ಮಾತು. ಹಾಗೆ ನಮ್ಮ ಮಕ್ಕಳಿಗೆ ಗೊತ್ತಿದೆ, ಅಲ್ಲಿ ಬರೆದಿರುತ್ತೆ, ತಿನ್ನಬೇಡಿ, ಇದು ಆರೋಗ್ಯಕ್ಕೆ ಹಾನಿಕರ, ಬೀಡಿ ಸೇದಬೇಡಿ, ಸಿಗರೇಟ್ ಸೇದಬೇಡಿ ಅಂತ ಬರೆದಿರುತ್ತೆ. ಆದರೂ ನಮ್ಮ ವಿದ್ಯಾರ್ಥಿಗಳು ಅದನ್ನು ಮಾಡ್ತಾ ಇರ್ತಾರೆ. 1 ವರ್ಷ ಹೋಗಿ ಬಿಟ್ಟ, 2 ವರ್ಷ ಹೋಗಿ ಬಿಟ್ಟ, 5 ವರ್ಷ ಹೋಗಿ ಬಿಟ್ಟ, 10 ವರ್ಷ ಹೋಗಿ ಬಿಟ್ಟ, 11ನೇ ವರ್ಷಕ್ಕೆ ಹೋಗೇ ಬಿಟ್ಟ. ಇದು ಕತೆ. ಸೊ ಇವತ್ತು ನಾವು ಯೋಚನೆ ಮಾಡಬೇಕು ಮಕ್ಕಳೇ, ನಾವೆಲ್ಲರೂ ಜಾಗೃತರಾಗೋಣ, ನಮ್ಮ ಮನೆಗಳನ್ನು ಜಾಗೃತಿಗೊಳಿಸೋಣ. ಖಂಡಿತವಾಗಲೂ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳ ಪರವಾಗಿ, ಕುಲ ಸಚಿವರ ಪರವಾಗಿ ನಾವೆಲ್ಲರೂ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ. ನಾವೆಲ್ಲರ ಜೊತೆಯಲ್ಲಿ ಸೇರಿ ಕಾರ್ಯವನ್ನು ಮಾಡೋಣ. ಸಾಧ್ಯವಾದಷ್ಟು ಜನರ ಬದುಕನ್ನು ಬೆಳಗೋಣ. ನಾವೆಲ್ಲ ಸೇರಿರೋದು ಇವತ್ತು ಕ್ಯಾನ್ಸರ್ ಬಗ್ಗೆ, ಕ್ಯಾ ಆನ್ಸರ್ ಬಗ್ಗೆ. ಕ್ಯಾನ್ಸರಿಗೆ ಕ್ಯಾ ಆನ್ಸರ್ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೀವಿ. ಇವತ್ತಿನ ವಿದ್ಯಾರ್ಥಿಗಳಲ್ಲಿ
ನಾವು ವಾಲಂಟಿಯರಿಸಮ್ ಅಂತ ಅನ್ನೋದನ್ನು ಒಂದು ಬ್ಯಾನರ್ ಹಾಕಿಬಿಟ್ಟು ತರೋದಲ್ಲ, ಅದು ಒಳಗಡೆಯಿಂದ ಬರಬೇಕಾಗಿದೆ. ನಾವು ಅದನ್ನು ಸಾಧಿಸಬೇಕಾಗಿದೆ. ಎಲ್ಲ ಅಧ್ಯಾಪಕರಿಗೆ ಅದು ಒಂದು, ನಾವು ಇವತ್ತು ಹೇಳ್ತಾ ಇದ್ರು ಥಿಂಕಿಂಗ್ ಅನ್ನೋದಿಲ್ಲ, ಇಂಕಿಂಗ್ ಮಾತ್ರ ಇದೆ ಅಂತ. ಹೌದು ಸರ್, ನಮ್ಮಲ್ಲೆಲ್ಲ ಓದ್ತಾರೆ, ಎಕ್ಸಾಮ್ ದಿನ ವಾಂತಿ ಮಾಡ್ತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ಎ ಫಾರ್ ಆ್ಯಪಲ್ ನೆನಪಿದೆ, ಹಿಂದಿನ ಸೆಮಿಸ್ಟ್ರು ಪಾಠದ ಹೆಸರು ನೆನಪಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಆದರೆ ನಾವು ಇಂದಿನಿಂದ ಒಂದು ಯೋಚನೆಯನ್ನು ಮಾಡೋಣ. ಯಾಕೆಂದರೆ ವೇದಿಕೆ ನೋಡಿ ತುಂಬ ಅದ್ಭುತವಾಗಿದೆ. ಅಧ್ಯಕ್ಷತೆ ವಹಿಸಿರೋರು ಯಾರು ಅಂತಂದರೆ ಸುರೇಶ್ ಅವರು. ಸುರರಿಗೆ ಈಶ ಅಂದರೆ ಪ್ರಮುಖರಾದವರು ಅಂತ ಎಲ್ಲ ದೇವಾನುದೇವತೆಗಳಿಗೆ ಪ್ರಮುಖರಾದವರು. ಅವ್ರು ಹೇಳ್ತಾ ಇದ್ರು ಇಲ್ಲಿ ಯಾಕೆ ಬಂದು ಇಲ್ಲಿ ದುಡ್ಡು ಸುರಿದಿದ್ದಾರೆ ಅಂತ ಗೊತ್ತಾಗಿಲ್ಲ ಅಂತ. ಆಸ್ಪತ್ರೆಗೆ ಬರಬೇಡಿ ಅಂತ ಆಸ್ಪತ್ರೆ ಕಟ್ಟಿದ್ದೀನಿ ಅಂತ ಹೇಳೋ ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ. ಅಂಥವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಇಂಥ ವೇದಿಕೆ ಜೊತೆಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆ ಆಸ್ಪತ್ರೆಗೆ ಬರಬಾರ್ದು ಅಂತಂದರೆ ನಾನೇ ಜ್ಞಾನಕ್ಕೆ ಇಂದ್ರ, ಆ ಜ್ಞಾನಗಳೆಲ್ಲ ಅದ್ಭುತವಾಗಿ ಕಲಿಯಬೇಕು ಅಂತ ಹೇಳೋದಕ್ಕೆ ಅವರು ಜ್ಞಾನೇಂದ್ರರಾಗಿ ಅಲ್ಲಿದ್ದರೆ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು, ಎಲ್ಲ ಅತಿಥಿ ಮಹೋದಯರು ನಾವೆಲ್ಲ ಸೇರಿ ಮಾಡಬೇಕಾಗಿದ್ದಿಷ್ಟೇ. ಅವರು 1 ಲಕ್ಷಕ್ಕೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು 7 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ನಾವಿಲ್ಲೊಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಯೋಚನೆಯನ್ನು ಮಾಡಿರ್ತಕ್ಕಂತಹ ಪ್ರಬುದ್ಧಮಾನವಾದ ಒಬ್ಬ ವ್ಯಕ್ತಿಯನ್ನು ಇವತ್ತು ನೋಡೋದು ನಮ್ಮ ಭಾಗ್ಯವಾಗಿದೆ. ಆದರೆ ಅವ್ರ ಜೊತೆ ಕೈ ಜೋಡಿಸೋದು ಇನ್ನೂ ಹೆಚ್ಚಿನ ಭಾಗ್ಯವಾಗತ್ತೆ. ನಾವಿಲ್ಲಿರೋರು ಸೇರೋರು ಪ್ರತಿದಿನ ನಮ್ಮ ಮನೆಯಿಂದ ಒಬ್ರಿಗೆ ಹೇಳೋಣ, ಅವರಿಗೂ ಹೇಳೋಣ, ನೀವು ಇನ್ನೊಬ್ರಿಗೆ ಹೇಳಿ ಅಂತ ಸಾಕು. ಅಲ್ಲಿಗೆ ನಾವು ಲಕ್ಷ್ಯವನ್ನು ತಲುಪೋದು ತುಂಬ ಅಲಕ್ಷ್ಯ ಮಾಡದೆ ನಾವು ಲಕ್ಷ್ಯವನ್ನು ತಲುಪಿದರೆ ಆ ಲಕ್ಷ ಕೋಟಿಗಳಾಗಲಿ. ಈ ಕ್ಯಾನ್ಸರ್ ಅವೇರ್ನೆಸ್ ಅನ್ನೋ ಅಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ.